ಮಾಜಿ ಸ್ಪೀಕರ್ ಹಾಗೂ ಮಾಜಿ ಶಾಸಕ ಕೆಜಿ ಬೋಪಯ್ಯ ಅವರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಆಪಾದನೆ ಮಾಡಲಾಗ್ತಾ ಇದ್ದು, ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಮಡಿಕೇರಿ ನಗರ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಸಲಾಗಿದೆ. ಕುಶಾಲನಗರ ಗುಮ್ಮನಕೊಲ್ಲಿಯ ಜಿಆರ್ ಪುಷ್ಪಲತಾ ಅಡ್ಮಿನ್ ಆಗಿರುವ ಕೊಡಗು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವಾಟ್ಸಪ್ ಗ್ರೂಪ್ನಲ್ಲಿ ಪೊನ್ನಂಪೇಟೆ ತಾಲೂಕಿನ ತೆರಾಲು ಗ್ರಾಮದ ಬಿಜಿ ಸುನೀತಾ ಎಂಬುವರು ಫೆಬ್ರವರಿ 27ರಂದು ನಾಪೋಕ್ಲುವಿನಲ್ಲಿ ನಡೆದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯ ಮಾಜಿ ಅಧ್ಯಕ್ಷ ಕೆಜಿ ಬೋಪಯ್ಯ ಹಾಗೂ ಇಸ್ಮಾಯಿಲ್ ನಡುವಿನ ಸಂಬಂಧವೇನು ಎಂಬ ಶಿರೋನಾಮೆ ಅಡಿಯಲ್ಲಿ ಹಲ್ಲೆ ಪ್ರಕರಣ ಬೋಪಯ್ಯನವರು ವ್ಯವಸ್ಥಿತವಾಗಿ ಪಿತೂರಿ ಮಾಡಿರುವುದಾಗಿದೆ ಎಂಬಿತ್ಯಾದಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ. ಇಂತಹ ಸುಳ್ಳು ಆಪಾದನೆ ಮಾಡಿ ಜಿಲ್ಲೆಯಲ್ಲಿ ಜಾತಿ ಮತ್ತು ಕೋಮು ಸಂಘರ್ಷ ಉಂಟು ಮಾಡ್ತಾ ಇರುವವರನ್ನ ಪತ್ತೆ ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಕೋರಲಾಗಿದೆ. ಹೆಣ್ಣಿನ ಮೈನಾರಿಟಿ ಬಗ್ಗೆ ನಮ್ಮಲ್ಲಿಂದ ಕಂಪ್ಲೇಂಟು ಆಗಿದೆ. ಕಂಪ್ಲೇಂಟು ಎಫ್ಐಆರ್ ಆಗಿದೆ. ಸಾಕ್ಷಿಯನ್ನು ಕೇಳ್ತಿದ್ದಾರೆ. ಈಗ ನಮ್ಮ ಕೆಜಿ ಬೋಪಯ್ಯರು ಮಾಜಿ ಸ್ಪೀಕರ್ ಹೋಗ್ಮೇಲೆ ಕೂಡ ಮೊನ್ನೆ ಇಲ್ಲದ ಒಂದು ಸಂಬಂಧದ ಕಲ್ಪನೆ ಮಾಡಿ ನಾಪೋಕ್ಲಲ್ಲಿ ಮೊನ್ನೆ ನಡೆದ ಪ್ರಕರಣ ಸಂಬಂಧ ಅವರು ಸಪೋರ್ಟ್ ಅಂತ ಹೇಳುವ ರೀತಿಯಲ್ಲಿ ಬಿಂಬಿಸಿದ್ದಾರೆ. ದಯವಿಟ್ಟು ಅಂಥ ಬಗ್ಗೆ ಗಮನ ಹರಿಸಬೇಕು. ನೀವು ಡಿಎಜಿ ಅವರಿಗೆ ನೀವು ಸಣ್ಣ ವಯಸ್ಸವರಿದ್ದೀರಿ. ಡಿಎಜಿ ಅವರಿಗೆ ಪ್ರಮೋಷನ್ಗೆ ಹೋಗಬೇಕು. ಸರ್ಕಾರ ಒಂದೇ ಸರ್ಕಾರ ಸಾವಿರಾರು ವರ್ಷ ಇರಲ್ಲ. ಈ ಸರ್ಕಾರ ಆಡಳಿತ ಪಕ್ಷಕ್ಕೆ ಎಷ್ಟು ಬೆಂಬಲ ಕೊಡಬೇಕು, ಕಾನೂನು ಕ್ರಮ ಕೈಗೊಳ್ಳಿಲ್ಲ ಕಳೆದಿರೋದಂತೆ. ಇಲ್ಲಾಂದ್ರೆ ನಾವು ಸಾರ್ವಜನಿಕ ಬದಲಾಗುವುದು ಇನ್ನೊಂದಾಗುತ್ತದೆ. ನೀವು ಒಬ್ಬ ಲೇಡಿ ಎಸ್ ಪಿ ಇದ್ದೀರಿ, ನಿಮಗೆ ಕೋಪರೇಟ್ ಮಾಡ್ತೀವಿ, ನಾವು ನಿಮ್ಮನ್ನು ನಂಬಿ. ನಾನು ಅನಿತಾ ಪೂವಯ್ಯ, ಕೊಡಗು ಜಿಲ್ಲಾ ಮಹಿಳಾ ಮೋರ್ಚಾ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷ. ಒಬ್ರು ಮಾತಾಡಿ. ಈಗ ನೀವು ಡಿಎಜಿ ಅವರಿಗೆ ನೀವು ಸಣ್ಣ ವಯಸ್ಸವರಿದ್ದೀರಿ. ಡಿಎಜಿ ಅವರಿಗೆ ಪ್ರಮೋಷನ್ಗೆ ಹೋಗಬೇಕು. ಸರ್ಕಾರ ಒಂದೇ ಸರ್ಕಾರ ಸಾವಿರಾರು ವರ್ಷ ಇರಲ್ಲ. ಈ ಸರ್ಕಾರ ಆಡಳಿತ ಪಕ್ಷಕ್ಕೆ ಎಷ್ಟು ಬೆಂಬಲ ಕೊಡಬೇಕು, ಕಾನೂನು ಕ್ರಮ ಕೈಗೊಳ್ಳಿಲ್ಲ ಕಳೆದಿರೋದಂತೆ. ಇಲ್ಲಾಂದ್ರೆ ನಾವು ಸಾರ್ವಜನಿಕ ಬದಲಾಗುವುದು ಇನ್ನೊಂದಾಗುತ್ತದೆ. ನೀವು ಒಬ್ಬ ಲೇಡಿ ಎಸ್ ಪಿ ಇದ್ದೀರಿ, ನಿಮಗೆ ಕೋಪರೇಟ್ ಮಾಡ್ತೀವಿ. ಕಂಪ್ಲೇಂಟು ಆಗಿದೆ. ಎಫ್ಐಆರ್ ಆಗಿದೆ. ಸಾಕ್ಷಿಯನ್ನು ಕೇಳ್ತಿದ್ದಾರೆ. ಈಗ ನಮ್ಮ ಕೆಜಿ ಬೋಪಯ್ಯರು ಮಾಜಿ ಸ್ಪೀಕರ್ ಹೋಗ್ಮೇಲೆ ಕೂಡ ಮೊನ್ನೆ ಇಲ್ಲದ ಒಂದು ಸಂಬಂಧದ ಕಲ್ಪನೆ ಮಾಡಿ ನಾಪೋಕ್ಲಲ್ಲಿ ಮೊನ್ನೆ ನಡೆದ ಪ್ರಕರಣ ಸಂಬಂಧ ಅವರು ಸಪೋರ್ಟ್ ಅಂತ ಹೇಳುವ ರೀತಿಯಲ್ಲಿ ಬಿಂಬಿಸಿದ್ದಾರೆ. ಈ ಸಂದರ್ಭ ಮಹಿಳಾ ಮೋರ್ಚಾ ನಗರ ಅಧ್ಯಕ್ಷೆ ಸೌಮ್ಯ, ಜಿಲ್ಲಾಧ್ಯಕ್ಷೆ ಅನಿತಾ ಪೂವಯ್ಯ, ಕಾರ್ಯದರ್ಶಿ ಕನ್ನಿಕೆ, ನಗರ ಕಾರ್ಯದರ್ಶಿ ನವ್ಯ, ಬಿಜೆಪಿ ಜಿಲ್ಲಾ ವಕ್ತಾರ ಮಹೇಶ್ ಜೈನಿ,
ಪ್ರಮುಖರಾದ ಶಾಂತೇಂಡ ರವಿ ಕುಶಾಲಪ್ಪ, ನಾಗೇಶ್ ಕುಂದಲ್ಪಾಡಿ, ಬಿಕೆ ಜಗದೀಶ್, ಅರುಣ್ ಶೆಟ್ಟಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.